ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ರುಚಿ ರೈಡ್. ಇವತ್ತು ನಾವು ಮಾಡ್ತಿದ್ದೀವಿ ಸ್ಟ್ರೀಟ್ ಸ್ಟೈಲ್ ಬಟ್ ಹೋಮ್ ಮೇಡ್ ಕ್ರಿಸ್ಪಿ ಗೋಬಿ. ಮೊದಲು ಒಂದು ಮೀಡಿಯಮ್ ಸೈಜ್ ಗೋಬಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ವಾಟರ್ ಹಾಕ್ಕೊಂಡು 2 ಮಿನಿಟ್ಸ್ ಬಾಯ್ಲ್ ಮಾಡಿ. ಇದರಿಂದ ಗೋಬಿ ಸಾಫ್ಟ್ ಆಗುತ್ತೆ ಆ್ಯಂಡ್ ಕ್ಲೀನ್ ಕೂಡ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಬಾಬ್ ಪೌಡರ್, ಟೊಮೆಟೊ ಕೆಚಪ್, ಚಾಪ್ಡ್ ಗಾರ್ಲಿಕ್, ಗರಂ ಮಸಾಲ, ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲಿ, ಕಾರ್ನ್ಫ್ಲವರ್, ಆನಿಯನ್, ರೈಸ್ ಫ್ಲೋರ್, ಸಾಲ್ಟ್, ವಿನೆಗರ್, ಪೆಪ್ಪರ್, ಚಿಲ್ಲಿ ಪೌಡರ್, ಬೇಕಿಂಗ್ ಸೋಡಾ, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಹಾಗೂ ರೆಡ್ ಚಿಲ್ಲಿ ಸಾಸ್. ಈಗ ಕ್ಲೀನಾಗಿರೋ ಗೋಬಿನ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ 4 ಸ್ಪೂನ್ಸ್ ಕಬಾಬ್ ಪೌಡರ್, 3 ಸ್ಪೂನ್ಸ್ ರೈಸ್ ಫ್ಲೋರ್, 3 ಸ್ಪೂನ್ಸ್ ಕಾರ್ನ್ಫ್ಲೋರ್, 2 ಸ್ಪೂನ್ಸ್ ಗರಂ ಮಸಾಲ, 2 ಸ್ಪೂನ್ಸ್ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್, 2 ಸ್ಪೂನ್ಸ್ ಪೆಪ್ಪರ್ ಪೌಡರ್, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಾದಿರೋ ಎಣ್ಣೆಗೆ ಮಸಾಲ ಜೊತೆ ಮಿಕ್ಸ್ ಆಗಿರೋ ಗೋಬಿನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಡ್ರೈ ಗೋಬಿ ರೆಡಿಯಾಗಿದೆ. ಇದನ್ನು ಇಷ್ಟಪಡೋರು ಹಾಗೆ ತಿನ್ಬೋದು, ಆದರೆ ನಾನೀಗ ಮಸಾಲಾನ ರೆಡಿ ಮಾಡ್ಕೋತಿದ್ದೀನಿ. ಈಗ ಪ್ಯಾನ್ಗೆ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಗಾರ್ಲಿಕ್, ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ 2 ಸಣ್ಣದಾಗಿ ಕಟ್ ಮಾಡಿರೋ ಆನಿಯನ್ ಆ್ಯಂಡ್ 1 ಕ್ಯಾಪ್ಸಿಕಮ್ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್, 2 ಸ್ಪೂನ್ಸ್ ಟೊಮೆಟೊ ಕೆಚಪ್, 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 1 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 1 ಸ್ಪೂನ್ ವಿನೆಗರ್, ಗ್ರೇವಿ ತಿಕ್ಕಾಗಿ ಬರೋದಕ್ಕೆ ಕಾರ್ನ್ಫ್ಲೋರ್ ಆ್ಯಂಡ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದನ್ನ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದಕ್ಕೆ ಫ್ರೈ ಆಗಿರೋ ಗೋಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿದ್ರಲ್ಲ ಕ್ರಿಸ್ಪಿ ಗೋಬಿ ಹೇಗೆ ಮಾಡಿದೆ ಅಂತ. ಇವತ್ತು ಸ್ಟ್ರೀಟ್ ಫುಡ್ಗೆ ಹೋಮ್ ಟ್ವಿಸ್ಟ್ ಕೊಟ್ಟಿದ್ದೀವಿ. ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ಮತ್ತು ನಮ್ಮ ಪೇಜ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.